ಕನ್ನಡ ರಾಜ್ಯೋತ್ಸವದಿಂದ ಎಂಇಎಸ್ ಶಿವಸೇನೆಯ ಉದ್ದಟತನವನ್ನ ತೋರಿದೆ. ಮಹಾರಾಷ್ಟ್ರ ಗಡಿಯಲ್ಲಿ ಶಿವಸೇನೆ ನಾಯಕರು ಪುಂಡಾಟಿಕೆಯನ್ನ ಮೆರೆತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಹೊತ್ತಲ್ಲಿ ಶಿವಸೇನೆ ಉದ್ದಟತನವನ್ನ ಮೆರೆತಾ ಇದೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಕೋಗನಹಳ್ಳಿ ಗ್ರಾಮದ ಗಡಿಯಲ್ಲಿ ಬೆಳಗಾವಿಗೆ ನುಗ್ಗಲು ಯತ್ನಿಸಿದಂತಹ ಶಿವಸೇನೆ ನಾಯಕರು ಮಹಾರಾಷ್ಟ್ರದ ಗಡಿಯಲ್ಲೇ ಪುಂಡರನ್ನ ತಡೆದಿದ್ದಾರೆ ಪೊಲೀಸರು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಉದ್ಧವ ಠಾಕ್ರೆ ಬಣದ ವಿಜಯ ದೇವಣೆ ಟೀಮ್ನ ಉದ್ದಟತನವನ್ನ ತೋರಿರುವಂಥದ್ದು. ಕರ್ನಾಟಕದ ಗಡಿಗೂ ಬಿಟ್ಕೊಳ್ಳದೆ ಮಹಾರಾಷ್ಟ್ರದ ಹದ್ದಿಯಲ್ಲೇ ತಡೆದಂತಹ ಪೊಲೀಸರು. ಸುಮಾರು 50 ಜನ ಗುಂಪಿನೊಂದಿಗೆ ಬಂದಿದ್ದಂತಹ ದೇವನೆ ಮತ್ತು ಟೀಮ್ ರಾಜ್ಯೋತ್ಸವದ ಹೊತ್ತಲ್ಲೇ ಶಿವಸೇನೆ ಉದ್ದಟತನವನ್ನ ತೋರಿದೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ कोगनहळ्ळी गडिಯಲ್ಲಿ निषेध फेरीसाठी आम्ही शिवसैनिक पाठिंबा देण्यासाठी चाललो असताना आम्हाला या ठिकाणी कर्नाटक पोलीस यांनी या ठिकाणी अडवलेले आहे आणि कर्नाटक पोलिसांचा आणि कर्नाटक सरकारचा आम्ही या ठिकाणी धिक्कार करतो. आणि जरी आम्हाला अडवलं तरी आम्ही या सीमा बांधव मराठी जे सीमा बांधव आहे त्यांच्या पाठीशी त्या निषेध फेरीसाठी आम्ही शिवसैनिक पाठिंबा देण्यासाठी चाललो असताना आम्हाला या ठिकाणी कर्नाटक पोलीस यांनी या ठिकाणी अडवलेले आहे आणि कर्नाटक पोलिसांचा आणि कर्नाटक सरकारचा आम्ही या ठिकाणी धिक्कार करतो. आणि जरी आम्हाला अडवलं तरी आम्ही या सीमा बांधव मराठी जे सीमा बांधव आहे त्यांच्या पाठीशी ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟಿಕೆ ಹೆಚ್ಚಾಗ್ತಾ ಇದೆ. ಗಡಿ ಜಿಲ್ಲೆಯಲ್ಲಿ ನಾಡ ದ್ರೋಹಿಗಳಿಂದ ಕರಾಳ ದಿನಾಚರಣೆ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ವಾ ಹೇಗೆ ಅಂತ? ಖಂಡಿತ ನಿರೀಕ್ಷೆ ಏನಂತಂದ್ರೆ ಬೆಳಗಾವಿಯಲ್ಲಿ ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮಧ್ಯರಾತ್ರಿಯಿಂದಲೇ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇರುವಂತದ್ದು. ಇದರ ಮಧ್ಯೆ ಬೆಳಗಾವಿಯ ನಗರವೊಂದರಲ್ಲಿ ಎಂಇಎಸ್ ಪುಂಡರು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಂಎಸ್ ಪುಂಡರು ಬೆಳಗಾವಿ ಬಾಲ್ಕಿ ಬಿದರ್ ನಮ್ದು ಬೇಕೇ ಬೇಕು ಅಂತ ಹೇಳಿ ಧಿಗಾರನ್ನ ಹೋಗಿ ಆಕರ್ಷಣೆ. ಇದೇ ಒಂದು ಸಂದರ್ಭದಲ್ಲಿ ಜೈ ಮಹಾರಾಷ್ಟ್ರ ಎಂಬ ನಾಡದ್ರೋಹಿ ಘೋಷಣೆಯನ್ನ ಸಹ ಬೆಳಗಾವಿಯಲ್ಲಿ ಘೋಷಣೆ ಕೂಗಿರುವಂತದ್ದು. ಈ ಒಂದು ಮೈದಾನದಲ್ಲಿ ಬೆಳಗಾವಿಯ ನಗರದ ಸಿಪಿಐ ಒಬ್ರು ಎಂಎಸ್ ಪುಂಡ ಶಿವಂ ಶೆಳ್ಕೆಯ ಜೊತೆ ಒಂದು ಸೆಲ್ಫಿ ಫೋಟೋವನ್ನ ಸಹ ತೆಗೆದುಕೊಂಡಿರುವಂತದ್ದು. ಈ ಒಂದು ವಿಚಾರ ಸದ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಈ ಒಂದು ವಿಷಯದ ಕುರಿತು ಬೆಳಗಾವಿಯಲ್ಲಿ ಸಿಟಿ ಕಮಿಷನರ್ ಬೋರ್ಸೆ ಅವರು ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತನಿಖೆಯನ್ನ ಮಾಡ್ತೀನಿ. ಶುಭಂ ಶೆಳ್ಕೆ ಅವರಿಗೆ 5 ಲಕ್ಷ ರೂಪಾಯಿ ದಂಡವನ್ನು ಸಹ ಇಲ್ಲಿ ಹಾಕಲಾಗಿದೆ. ಯಾಕಂತಂದ್ರೆ ಯಾವುದೇ ರೀತಿಯಾಗಿ ಬೆಳಗಾವಿಯಲ್ಲಿ ನಾಡದ್ರೋಹಿ ಅಥವಾ ರಾಷ್ಟ್ರದ್ರೋಹಿ ಕೆಲಸವನ್ನ ಮಾಡಿದ್ರೆ ಅಂತ ಹೇಳಿ ಒಂದು 5 ಲಕ್ಷ ರೂಪಾಯಿ ಆಗಷ್ಟು ಬಾಂಡ್ ಪೇಪರ್ ನ ಇಲ್ಲಿ ಮಾಡಿಕೊಂಡಿರ್ತಾರೆ. ಆ ಬಾಂಡನ್ನ ಮೂಲಕವಾಗಿ ಇಲ್ಲಿ 5 ಲಕ್ಷ ರೂಪಾಯಿ ದಂಡವನ್ನ ಸಹ ಬೆಳಗಾವಿ ಪೊಲೀಸರು ಶಿವಂ ಶೆಳ್ಕೆಗೆ ಸಹ ಇಲ್ಲಿ ವಿಧಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಎಂಎಸ್ ಪುಂಡರ ಪುಂಡಾಟಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಸಹ ನಡೆಸಿರುವಂತದ್ದು. ಅಥಣಿಯ ಇರುವಂತಹ ಶಿವಗಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನ ತೆರೆದು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮ ಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ ಹೋಗುವಂತಹ ಸಾರಿಗೆ ಬಸ್ಗಳನ್ನ ತೆಗೆದು ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಸಹ ಪೊಲೀಸರು ವಹಿಸಿರುವಂತದ್ದು. ಅಲ್ಲಿಯೂ ಸಹ ಒಂದಿಷ್ಟು ಕರ್ನಾಟಕದ ಗಡಿಯೊಳಗೆ ನುಗ್ಗೋದಕ್ಕೆ ಎಂಎಸ್ ಪುಂಡರು ಒಂದಿಷ್ಟು ತಯಾರಿ ನಡೆಸಿದ್ರು. ಅದನ್ನು ಸಹ ಅಲ್ಲಿ ವಾಪಸ್ ಕಳಿಸುವಂತಹ ಕೆಲಸಕ್ಕೆ ಇಲ್ಲಿ ಬೆಳಗಾವಿ ಪೊಲೀಸರು ಮುಂದಾಗಿರುವಂತದ್ದು. ಇಲ್ಲಿ ಎಲ್ಲ ಒಂದು ಕಡೆ ನೋಡ್ಬೇಕಂದ್ರೆ ಬೆಳಗಾವಿಯ ಜಿಲ್ಲಾಡಳಿತ ಈ ಅಂದ್ರೆ ನವೆಂಬರ್ 1 ಮುಂಚೆನೆ ಸಾಕಷ್ಟು ರೀತಿ ಪೂರ್ವ ತಯಾರಿಯನ್ನು ಸಹ ಮಾಡಿಸಿರುವಂತದ್ದು. ಎಲ್ಲೊಂದು ಕಡೆ ಬೆಳಗಾವಿ ಜಿಲ್ಲಾಡಳಿತ ವೈಫಲ್ಯತೆಯಿಂದನೇ ಇವತ್ತು ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಿರೀಕ್ಷೆ. ಒಂದು ಕಡೆ ನೋಡಿದ್ರೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಆಗ್ತಾ ಇದೆ, ಇನ್ನೊಂದು ಕಡೆ ನೋಡಿದ್ರೆ ಕರಾಳ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದೆಲ್ಲವೂ ಸದ್ದಿಲ್ಲದೆ ನಡೆದಿರುವಂತದ ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ ಏನು ಅಂತ? ನಿರೀಕ್ಷೆ ಏನಂತಂದ್ರೆ ಇದು ಪ್ರತಿ ವರ್ಷವೂ ಇದೇ ಸಹ ಸಮಸ್ಯೆಯನ್ನ ಬೆಳಗಾವಿ ಜನರು ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ ಬೆಳಗಾವಿ ನಮಗೆ ಬೇಕಿತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಮೇಲಿಂದ ಮೇಲೆ ಗಡಿ ವಿಚಾರವಾಗಿ
ಖ್ಯಾತಿಯನ್ನ ತೆಗ್ತಾ ಇರ್ತದ್ದು. ಆದ್ರೂ ಸಹ ಬೆಳಗಾವಿಯ ಡಿಸಿ ಅಂತಂದ್ರೆ ಈಗಾಗಲೇ ಅಂದ್ರೆ ಈ ಮುಂಚೆ MS ಪುಂಡ್ರೆ ಅಂತಂದ್ರೆ ಬೆಳಗಾವಿ DC ಅವರಿಗೆ ಮನವಿ ಪತ್ರವನ್ನ ಸಹ ಸಲ್ಲಿಸಿದ್ರು. ನಾವು ಕರಾಳ ದಿನಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ತಕರಾರನ್ನ ಸಹ ಅಂದ್ರೆ ನಿಷೇಧವನ್ನ ಸಹ ಇಲ್ಲಿ ಬೆಳಗಾವಿ DC ಮೊಹಮ್ಮದ್ ರುಷಾ ಅವರು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯಾವುದೇ ಕಾರಣಕ್ಕೆ ಗಡಿ ಒಳಗೆ ನುಗ್ಗಬಾರದು ಅಂತ ಹೇಳಿ ಬೆಳಗಾವಿಯ ಕಾಗವಾಡ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಗಣೇಶವಾಡಿ ಅಂತಲ್ಲಿ ಸಾಕಷ್ಟು ರೀತಿಯಲ್ಲಿ ಪೊಲೀಸರನ್ನ ನಿಯೋಜನೆ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ರು. ಅದು ಸಹ MS ಪುಂಡರು ಬೆಳಗಾವಿಗೆ ಇಲ್ಲಿ ನುಗ್ಗಿ ತಮ್ಮ ಕರಾಳ ದಿನಾಚರಣೆಯನ್ನು ಸಹ ಮಾಡ್ತಾ ಇರುವಂತದ್ದು. ಎಲ್ಲೇ ಒಂದ್ ಕಡೆ ಬೆಳಗಾವಿ ಜಿಲ್ಲಾಡಳಿತದ ದೇವಿ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಹ ಸಾಕಷ್ಟು ರೀತಿಯಲ್ಲಿ ಮನವಿಯನ್ನ ಮಾಡಿದ್ರು. ಯಾವುದೇ ರೀತಿಯಾಗಿ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ನೀಡಬಾರದು. ಒಂದು ವೇಳೆ ಅವಕಾಶವನ್ನು ನೀಡಿದರೆ ನಾವು ಪ್ರತಿಭಟನೆ ಮಾಡ್ತೀವಿ, ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಸಹ ನೀಡಿದ್ರು. ಆ ಎಚ್ಚರಿಕೆಯ ಸಹ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭುಗಿಲಿರುವಂತಹ ಆಕ್ರೋಶಕ್ಕೆ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಅವರು MS ಪುಂಡರು ಏನು ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಯನ್ನ ಮಾಡಿದ್ದಾರೆ, ಅವರನ್ನ ಜಿಲ್ಲಾಡಳಿತ ಕೂಡಲೇ ಬಂಧಿಸಬೇಕು. ಬಂಧಿಸದಿದ್ದರೆ ನಾಳೆಯಿಂದ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿ ಜಿಲ್ಲಾಡಳಿತಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಸಂದೇಶವನ್ನ ಇಲ್ಲಿ ರವಾನಿಸಿರುವಂತದ್ದು. ನಿರೀಕ್ಷಾ. ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.